ಒಂದು ವಾರ ಬರೋದು, ಒಂದು ವಾರ ಸ್ನಾನ ಮಾಡ್ಕೊಂಡು ಬರೋದು. ನಾನು ಕೂಲಿ ಕೆಲಸಕ್ಕೆ ಹೋಗ್ಬಿಡ್ತಾಯಿದ್ದೆ. ಸರಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ನು, ಹೋಗ್ತಾಯಿದ್ನು. ರಾತ್ರಿ ಬಂದ, ಕಾಸು 100 ರೂಪಾಯಿ ಕೊಡಪ್ಪ ಅಂದೆ. 50 ರೂಪಾಯಿ ಆಯ್ತಾನಪ್ಪ ಅಂದ. ಐತಲ್ಲ ಕಾಸುಗಳು ಅಂತಾನೆ. ಅಪ್ಪ ಬೇರೆಯವ್ರ ಕಾಸುಗಳು ನಂದಲ್ಲ ಅಂತಂದು. ಸರಿ 50 ರೂಪಾಯಿ ಕೊಟ್ಬಿಟ್ಟು ಡ್ಯೂಟಿಗೆ ಬಂದ. ಬೆಳಿಗ್ಗೆ ನೋಡಿದ್ರೆ ಏನೋ ಏನೋ ಹೇಳಿದ್ರೆ ಸರ್ ನೆನ್ನೆ ಬಂದಿಲ್ಲ ಅವನು. ಅವರಮ್ಮನೂ ನೆನ್ನೆಲ್ಲ ಮೊನ್ನೆ ಜೊತೆ ಕರ್ಕೊಂಡು ಬರ್ತಾಯಿದ್ನು. ಮತ್ತು ರಾತ್ರಿ ಅವರಮ್ಮ ಕರ್ಕೊಂಡು ಬಂದನು, ಮಾತಾಡಿಸಿದ್ನು. ಮಾತಾಡಿಬಿಟ್ಟು ಈಗ ಬೆಳಿಗ್ಗೆ ನೋಡಿದ್ರೆ ಏನಕ್ಕೆ ಹೋಗ್ಬಿಟ್ಟ ನಿನ್ನ ಮಗ ಅಂತೇಳಿ ಗೊತ್ತಾಯ್ತು. ಅದು ಗೊತ್ತಿಲ್ಲ ಸರ್, ಯಾವಾಗ ಯಾವ ಮಾಹಿತಿ ನಂಗೆ ಗೊತ್ತಿಲ್ಲ. ಏನಿಲ್ಲ ಇಲ್ಲ 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 ಅದೆಲ್ಲ ಅಂಥದ್ದೇನಿಲ್ಲ. ಲವ್ ಮಾಡಿದ್ದೀನಿ ಅಂತ ಹೇಳೋದು ಅದು ನಂಗೆ ಗೊತ್ತಿಲ್ಲಲ್ಲ. ಎಷ್ಟು ವರ್ಷ ಆಯಿತು? 24 ವರ್ಷ ಆಯಿತು. 34 ಏನೋ ಆಗಿದೆ ಅಷ್ಟೇ. 33-34 ಅಷ್ಟೇ. ಅಲ್ಲ, ನೆನ್ನೆ ಎಲ್ಲ ಯಾವುದೋ ಒಂದು ಹುಡುಗಿನ ಲವ್ ಮಾಡಿತ್ತು ಸೊ ಗೊತ್ತಿಲ್ಲ ಸರ್. ಇಲ್ಲ ಗೊತ್ತಾಯಿಲ್ಲ ನನಗೆ. ಏನು ವಿಚಾರನೂ ಗೊತ್ತಿಲ್ಲ. ತಾಯಿ ಬಂದು ಎಲ್ಲ ಇವು ಮಾತಾಡೋಲ್ಲ ನಮ್ಮ ಹೆಂಗಸರು ಅವತ್ತೇ ಮಾತಾಡೋದು. ನಮ್ಗೆ ಏನು ವಿಷಯನೂ ನಮ್ಗೆ ಗೊತ್ತಿಲ್ಲ. ಯಾಕೆ ಹಿಂಗೆ ಮಾಡ್ಕೊಂಡ ಗೊತ್ತಿಲ್ಲ ಸರ್ ನನಗೆ. ಹಾಸ್ಪಿಟ್ಲಲ್ಲಿ ಏನು ಮಾಡ್ಕೊಂಡ್ರೆ ಬೆಳಗ್ಗೆ ಹೋಗ್ಬಿಟ್ಟಿದ್ದು, ಮಗ ಹೋಗ್ಬಿಟ್ಟಿದ್ದಾನೆ ಏನು ಹಾಕೊಂಡು ಗೊತ್ತಾಯಿತು, ಬಂದ್ವಿ. ಅಷ್ಟು ಬಿಟ್ಟರೆ ಮುಂದಿನ ಕತೆ ಏನು ಗೊತ್ತಿಲ್ಲ, ಹಿಂದಿನ ಕತೆನೂ ಗೊತ್ತಿಲ್ಲ. ಒಬ್ಬೇ ಗಂಡು ಮಗನು, ಒಬ್ಬನೇ ಗಂಡು ಮಗು. ಇನ್ನು ದೊಡ್ಡವನು, ಇನ್ನು ಚಿಕ್ಕ ಹುಡುಗಿ ಯಶ್ಮಿ ಅಂತ ಹೇಳ್ಬಿಟ್ಟು ಮದುವೆ ಆಗಿದೆ. ಇವನಿಗೆ ಮದುವೆ ಆಗಿದ್ದು ಏನಿಲ್ಲ. ನಿನ್ನೆ ಸಬ್ ರಿಜಿಸ್ಟ್ರಲ್ಲಿ ಮದುವೆ ಆಗಿದ್ದಾರೆ, ಅದನ್ನು ಹೇಳಿದಾರೆ. ಅದು ನಂಗೆ ಗೊತ್ತಿಲ್ಲ. ಯಾಕಂದರೆ ಏನು ವಿಷಯ ನಂಗೆ ಗೊತ್ತಿಲ್ಲ. ಯಾಕಂದರೆ ನಾವು ನೋಡಿ ನಮ್ಗೆ ಗೊತ್ತಾಗಿ ಹೇಳ್ತಾ ಇದ್ದೆ. ನಿಮ್ಮ ಹತ್ರನೂ ಹೇಳಿಲ್ಲ. ನಿಮ್ಗೆ ಗೊತ್ತೇ ಇಲ್ಲ? ನಮ್ಗೆ ಗೊತ್ತೇನೇ ಇಲ್ಲ. ಸರ್ ಸಾಲ ಅಂದರೆ ಅವನು ಏನು ಮಾಡ್ತಾಯಿದ್ದಾನೋ ಏನಿಲ್ಲ, ಅಮೌಂಟ್ ಲೆಕ್ಕಾಚಾರ ಕೂಡ ನಂಗೆ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ಸರ್ ಅವರೇ ಎಲ್ಲ ನೋಡ್ಕೊಡ್ತಾಯಿದ್ದು. ನಾನು ಖರ್ಚಿಗೆ ನಾನು ಕೂಲಿ ಮಾಡ್ಕೊಳ್ತೀನಿ. ನಾನು ಖರ್ಚು ಮಾಡ್ಕೊಂಡು ಆರಾಮ ನಮ್ಮ ಮನೆಗೆ ಬರ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮನೆಯಲ್ಲೂ ಗಲಾಟೆಗಳಿಲ್ಲ. ನೀವು ಮದುವೆ ನೋಡ್ತಾ ಇದ್ರಾ? ಯಾರು? ಮಗನಿಗೆ ನಾನು 4 ವರ್ಷದಿಂದ ಹೇಳ್ತಾ ಇದ್ದೀನಿ ಮದುವೆ ಮಾಡ್ತೀನಪ್ಪ ಅಂತ. ಅಪ್ಪ ಮನೆ ಕಟ್ತಾ ಇದ್ದೀನಿ, ಮನೆ ಮುಗಿದಾದ್ಮೇಲೆ ನಾನು ಮಾಡ್ಕೊಳ್ತೀನಿ ಅಂತ. ಇನ್ನು ಮಾತೇನು ಮಾಡಲಿ, ನಾನೇನು ಮಾಡಲಿ ಸರ್? ಆಯ್ತಪ್ಪ, ಮನೆ ಕಟ್ತಾ ಇದ್ದೀವಿ. ಮನೆ ನಿಲ್ಸಾಕಿ ಇನ್ನೇನು 1 ವರ್ಷ ಆಯಿತು. ಎಲ್ಲ ಸಿಮೆಂಟ್ ಮೂಟೆಗಳು, ಕಂಬಿ ಎಲ್ಲ ಹಾಳಾಗೋಯ್ತು. ಏನಪ್ಪ ಅಂದರೆ ನಿಮ್ಗೆ ಗೊತ್ತಿಲ್ಲರಪ್ಪ ನಾನು ಕಟ್ತೀನಿ ಅಂತ. ಇನ್ನು ಕಟ್ಟೋದು ಇವಾಗ ನೋಡ್ತೀವಿ, ಹಿಂಗೆ ಮಾಡ್ಕೊಡೋದು. ಅನುಮಾನ ಐತಿ ನಿಮಗೆ? ನೇಣು ಹಾಕೊಂಡಿರೋದು ಬೇರೆ ಏನಾದ್ರು ಮಾಡಿರೋದು ಅಥವಾ ಅವ್ರು ಹಾಕೊಂಡಿರೋದು ಅಂತ ಏನಾದ್ರು? ಸರ್ ಗೊತ್ತಿಲ್ಲ ಸರ್. ಗ್ಲಾಸ್ ಹೊಡ್ತೀನಿ. ಗ್ಲಾಸೆಲ್ಲ ಪೀಸ್ ಮಾಡವನೆ, ಎಣ್ಣೆ ತಗೊಂಡವನೆ, ಕಬಾಬ್ ತಗೊಂಡವನೆ, ಮೊಬೈಲ್ ಇದು ಸಿಮ್ಮು ಮುರಿದಾಕ್ಯವನೆ. ಅಷ್ಟು ಮಾತ್ರ ನೋಡ್ಕೊಂಡು ಮುರಿದಾಕ್ಯವನೆ. ಅವನೇನು ಹೆಂಗೆ ಹೇಳ್ತೀರಾ? ನಮ್ಗೆ ಗೊತ್ತಿಲ್ವೇ, ಇವಾಗ ತಂದು ಬಂದಿದ್ದು. ನಾನು ಗೊತ್ತಿದ್ರೆ ಹೇಳ್ಬೋದಾಗಿತ್ತು. ಗೊತ್ತಿಲ್ಲ ಸರ್. ಅವರು ಹುಡುಕ್ ಹೋಗ್ತಾ ಇದ್ದಾರೆ. ಅಲ್ಲ, ಈಗ ಭಾನುವಾರ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ನಿನ್ನೆ ಮಾತಾಡೋಕ್ಕಂತ ಕರೆಸ್ಕೊಂಡು ಏಕಾಏಕಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದಾರೆ. ಅದು ಅವ್ನಿಗೆ ಒಪ್ಪಿಗೆ ಇರಲಿಲ್ವಂತೆ. ಒಪ್ಪಿಗೆ ಇಲ್ಲದೆ ನಿನ್ನೆ ಡ್ಯೂಟಿಗೆ ಬಂದು ಡ್ಯೂಟಿಯಲ್ಲೇ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ರೀಸನ್ ಅದೇ ಈ ಹುಡುಗಿ ವಿಚಾರ. ಅಲ್ಲಲ್ಲ, ಸೆಟ್ಲ್ಮೆಂಟ್ ಆಗಿದ್ದಿದ್ರೆ ಅವ್ನು ನೇಣು ಹಾಕೊಂತಿರ್ಲಿಲ್ಲ. ಅವರು ನಿನ್ನೆ ಮಾತಾಡೋಕ್ಕೆ ಅಂತ ಬರೀ ಅವ್ರ ತಾಯಿನ ಕರೆಸಿದ್ದಾರೆ. ಬೇರೆ ಯಾರು ಊರವ್ರನ್ನ, ಹಿರಿಯವ್ರನ್ನ, ದೊಡ್ಡವ್ರನ್ನ, ಗೊತ್ತಿರೋರನ್ನ ಯಾರನ್ನೂ ಕರೆಸಿಲ್ಲ. ಅವರು ಆ ತಾಯಿಗೆ ಮಾತ್ರ ಏನು ಗೊತ್ತಾಗುತ್ತೆ. ಆ ತಾಯಿನ ಕರೆಸಿದ್ದಾರೆ. ಏಕಾಏಕಿ ಕರ್ಕೊಂಬಂದು ಆಷಾಢದಲ್ಲಿ ಯಾರಾದರೂ ಮದುವೆ ಮಾಡ್ತಾರಾ? ನಮ್ಮ ಹಿಂದೂಗಳು ಮಾಡಲ್ಲ. ಆದರೂ ನಿನ್ನೆ ಅವ್ನು 1 ತಿಂಗಳು ಟೈಮ್ ಕೊಡ್ರಿ, ನಾನೇನು ಮಾಡ್ಕೊಳ್ಳಲ್ಲ ಅಂತ ಹೇಳಲ್ಲ, ಟೈಮ್ ಕೊಡ್ರಿ ಅಂತ ಕೂಡ ಅವ್ನು ಟೈಮೂ ಕೊಡದೆ ನಿನ್ನೆನೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ದಾರೆ. ಅದು ಅವ್ನಿಗೆ ಇಷ್ಟ ಇತ್ತೋ ಇಲ್ವೋ, ರಾತ್ರಿ ಡ್ಯೂಟಿಯಲ್ಲಿ ಬಂದು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ಹುಡುಗಿ ಜೊತೆ ಲವ್ ಇತ್ತಾ? ಅದು ಲವ್ ಇತ್ತು ಅಂತ ಅವ್ರು ಹೇಳಿದ್ರು. ನಾವು ಪಂಚಾಯತಿಗೆ ಬಂದಿರಲಿಲ್ಲ, ಬಟ್ ರಾತ್ರಿ ಬಂದು ತಾಯಿ ಊರಲ್ಲಿ ಹೇಳಿದ್ರು ಲವ್ ಮಾಡ್ತಾಯಿದ್ರು. 100% ಇದೇ ಕಾರಣ, ಬೇರೆ ಏನಿಲ್ಲ. ಒಂದು ಸಾಲ ಆಗಲಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಊರಲ್ಲಿ ಯಾವುದು ಟಾರ್ಚರ್ ಇಲ್ಲ. ಚೆನ್ನಾಗಿ ಡ್ಯೂಟಿಗೆ ಹೋಗ್ತಾಯಿದ್ದ. ಒಂದಿನ ಲೀವ್ ಆಗ್ತಾ ಇರಲಿಲ್ಲ. ಈ ವಿಚಾರದಲ್ಲೇ ಅವ್ನು ನೇಣು ಹಾಕ್ಕೊಂಡಿರೋದು. ಹೌದು, ನಿನ್ನೆ ಅವರು ಪ್ರೆಸರ್ ಮಾಡೇ ಮದುವೆ ಮಾಡಿರೋದು. ಬ್ಲ್ಯಾಕ್ ಮೇಲ್ ಅಂತಾರಲ್ವ ಅದನ್ನು. ಈಗ ಸರ್, ಅವನು ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿಲ್ಲ, ಮಾಡ್ಕೊತೀನಿ ಅಂತ ಹೇಳಿದ್ದಾನೆ. 1 ತಿಂಗಳು ತಾನೇ ಟೈಮ್ ಕೇಳಿದ್ದಾನೆ. ಶ್ರಾವಣಗಳಲ್ಲಿ ಮದುವೆ ಮಾಡ್ಬೋದಿತ್ತಲ್ಲ. ಆಷಾಢದಲ್ಲೇ ಏಕಾಏಕಿ ಪ್ರೆಸರ್ ಮಾಡಿ ಒಂದಷ್ಟು ಜನ ಬಂದು ಮದುವೆ ಮಾಡೋಂಥದ್ದೇನಿತ್ತು? ಪ್ರೆಸರ್ ಮಾಡಿರೋದಕ್ಕೆ ಪ್ರೆಸರಿಂದನೇ ಅವ್ನು ರಾತ್ರಿ ನೇಣು ಹಾಕ್ಕೊಂಡಿರೋದು. ಹನುಮಂತಯ್ಯ ಅಂತ.